विश्वहेतो शम्भो गिरीश सुरपूजित कामवैरिन् गौरीश शङ्कर महेश्वर विश्वहेतो धर्मस्थलेश सकलेश शांति शांति शांति। बोलो ಶ್ರೀ ಮಂಜುನಾಥ ಸ್ವಾಮಿ ಕಿ ಎಲ್ಲ ಗಣ್ಯರನ್ನ ಸ್ವಾಗತ ಕೋರುತ್ತೀನಿ. ಎಲ್ಲರೂ ಚಪ್ಪಾಳೆಯನ್ನ ಹಾಕಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪೂಜ್ಯರು ನೀಡಿರುವಂತ ಕೆರೆಯ ನಮ್ಮ ಜಿಲ್ಲಾ ನಿರ್ದೇಶಕರು ಪ್ರಮಾಣ ಪತ್ರವನ್ನ ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾರೆ. ಒಂದು ಕುಟುಂಬ ಅಭಿವೃದ್ಧಿ ಆಗ್ಬೇಕಂತಾದ್ರೆ ಅಲ್ಲಿ ಕೂಡ ಅವರಿಗೇನು ಬೇಕಾದಂತ ಆರ್ಥಿಕ ಶಕ್ತಿಯನ್ನು ಕೊಡ್ಬೇಕಾಗುತ್ತೆ. ಪೂಜ್ಯರು ಧರ್ಮಾಧಿಕಾರಿಗಳು ನನಸು ಮಾಡಲಿಕ್ಕೆ ನಿರಂತರವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಗ್ರಾಮದ ಅಭಿವೃದ್ಧಿಯ ಉದ್ದೇಶದಿಂದ ಒಂದು ಗ್ರಾಮ ಅಂದ್ರೆ ವೈಯಕ್ತಿಕ ಕುಟುಂಬ ಮತ್ತು ಸಮುದಾಯದ ಅಭಿವೃದ್ಧಿ ಈ ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸಮುದಾಯ ಶ್ರೀ ಅಮ್ಮನವರನ್ನು ಕೂಡ ನೆನಪಿಸಿಕೊಂಡು ಪುನಶ್ಚೇತನಗೊಳಿಸಿ ಜನರಿಗೆ ಇದನ್ನ ಮತ್ತೆ ಹಸ್ತಾಂತರಿಸುವಂತ ಒಂದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ. ಸುಮಾರು 1 ತಿಂಗಳವರೆಗೆ ನಿರಂತರವಾಗಿ ಈ ಕೆರೆ ಪುನಶ್ಚೇತನದ ಕೆಲಸ ಇಲ್ಲಿ ನಡೆದಿರುವುದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಬಹುಶಃ ಈ ಕೆರೆಯ ಒಂದು ಲಾಭ ಇನ್ನು ಬಹಳಷ್ಟು ವರ್ಷಗಳವರೆಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ನಾವು ಕಳೆದ 10 ವರ್ಷಗಳ ಹಿಂದೆ ನಾವು ಈ ಭಾಗಕ್ಕೆ ವಿಸ್ತರಣೆ ಮಾಡಿದಾಗ ಯೋಜನೆಯ ಹಲವಾರು ಪ್ರಯೋಜನಗಳ ಬಗ್ಗೆ ನಾವು ನಮ್ಮ ಅಧಿಕಾರಿಗಳು ಇಲ್ಲಿ ಜನರಿಗೆ ಮನವರಿಕೆಯನ್ನು ಮಾಡಿದ್ರು. ಬಹಳ ಜನ ತಿಳ್ಕೊಳ್ತಾರೆ ಯೋಜನೆ ಅಂದ್ರೆ ಅದು ಸಂಘ ಅಂತ, ಮಹಿಳೆಯರಿಗಾಗಿ ಹೆಣ್ಮಕ್ಕಳಿಗಾಗಿರುವಂತ ಒಂದು ಕಾರ್ಯಕ್ರಮ. ಪೂಜನೀಯ ಡಾಕ್ಟರ್ ವೀರೇಂದ್ರ ಹೆಗಡೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರು. ಎಲ್ಲ ಗ್ರಾಮಗಳಲ್ಲಿ ಏನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ನೀವು ಗ್ರಾಮಗಳಿಗೆ ಹೋಗಿ ಅದು ಯಾವುದೇ ಪುರಸಭೆ, ನಗರಸಭೆ, ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಎಲ್ಲಿ ಹೋದ್ರೂ ಕೂಡ ಧರ್ಮಸ್ಥಳ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳದವರು ಯಾರಿಲ್ಲ. ಉಪಯುಕ್ತ ಕಾರ್ಯಕ್ರಮ ಅನ್ನೋದು ಮುಖ್ಯ. ಯಾಕಂದ್ರೆ ಸಮಾಜದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಜನರ ಕಲ್ಪನೆ ಆ ಮಂಜುನಾಥ ಸ್ವಾಮಿನೇ ತಿದ್ದಬೇಕನ್ನಂತ ಮಾತು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಇಂಥ ಒಂದು ಕಾರ್ಯಕ್ರಮಗಳನ್ನು ತೋರಿಸಿ ಅವರು ಜನರಿಗೆ ಪ್ರೇರಣೆ ಆಗ್ಲಕತ್ತಾರ. ಈ ಒಂದು ಅವಾಗಲೇ ಹೇಳಿದ್ರು, ಇಲ್ಲ ಪ್ರಾಣಿ ಪಕ್ಷಿಗಳು ಅವು ಸಹಿತ ನಮಗೆ ನೀರು ಕುಡಿದು ಅಂದ್ರೆ ಈ ಕಾರ್ಯಕ್ರಮಕ್ಕೆ ಯಾರು ನೀವು ಭಾಗವಹಿಸಿ ಇದರಲ್ಲಿ ಶ್ರಮ ವಹಿಸಿದ್ದೀರಿ, ನಿಮಗೂ ಅವರಿಂದ ಒಂದು ಪುಣ್ಯ ಪ್ರಾಪ್ತಿ ಆಗ್ತದೆ. ಅದೇ ರೀತಿ ನಾನು ಹಲವಾರು ಕಡೆ ಧರ್ಮಸ್ಥಳ ಅವ್ರ ಪರಿಶ್ರಮದಿಂದ ಅವ್ರು ಸಾಕಷ್ಟು ಸಲ ಹೇಳಿದ್ರು, ಇಲ್ಲಿ ನಮ್ಮೂರಿಗೆ ಒಂದು ಕೆರೆ ಅಭಿವೃದ್ಧಿ ಮಾಡೋಣ ಅಂತ ಹೇಳಿದಾಗ, ಆಯ್ತು ರೀ ಗೌಡ್ರು, ನೀವು ಏನಾದ್ರೂ ಮಾಡ್ರಿ, ನೀವು ಅದಕ್ಕೆ ನಮ್ಮ ಸಂಪೂರ್ಣವಾದ ಗ್ರಾಮ ಪಂಚಾಯತಿಯಿಂದ ಸಂಪೂರ್ಣ ಒಂದು ಬೆಂಬಲ ಸೂಚಿಸ್ತೀವಿ. ನೀವೇನೇ ಯಾವುದೇ ಕೆಲಸಕ್ಕಾದ್ರೂ ನೀವು ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ರೆ ನಾವು ಯಾವಾಗಲೂ ನಿಮ್ಗೆ ಸಹಕಾರ ಮಾಡ್ತಾ ಇದ್ದೀವಿ. ನೀವು ಬೇಕಾದ ಮಾಡ್ಕೊಂಬಂದ್ರು ನಾವು ಪಂಚಾಯತಿ ಕಡೆಯಿಂದ ಏನೇ ಬಂದ್ರು ನಾವು ಅದಕ್ಕೆ ಸದಾ ಸಿದ್ಧ ನಿಮ್ಮ ಕಡೆ ನಾವು ಸಪೋರ್ಟ್ ಕೊಟ್ಟು ಈ ಒಳ್ಳೆಯ ಅಭಿವೃದ್ಧಿ ಕಾರ್ಯ ಆಗಿದೆ. ಇದಕ್ಕೊಂದು ನೀರು ತುಂಬಿಟ್ಟು ಸಾಕು. ಈ ಜಲಪುರದ ರೈತರು, ಸುತ್ತಮುತ್ತಲಿನ ಹಳ್ಳಿಯ ರೈತರು ಒಂದು ಸಂತೋಷ ಜೀವನವನ್ನು ಕಳೀತಾ ಇದ್ದಾರೆ ಅಂತ ಹೇಳ್ತಾ ನನ್ನೊಂದು
ನೀರು ಆಲ್ರೆಡಿ DC ಸಾಹೇಬ್ರಿಗೆ ಪ್ರಪೋಸಲ್ ಕೊಟ್ಟಿದ್ದೀನಿ, ಕೃಷ್ಣ ಇದು ನಿಗಮಕ್ಕೂ ನಾನು ಪ್ರಪೋಸಲ್ ಕೊಟ್ಟಿದ್ದೀನಿ. ಅವ್ರು ಹೇಳಿದ್ರು ಈಗ ಆಲ್ರೆಡಿ ಇಲ್ಲಿ 2 ಓಪನ್ ಪಾಯಿಂಟ್ ಇದೆ, ಆ ಪಾಯಿಂಟ್ ನಿಂತ ಹೊಡ್ಕೋಬಹುದು ಸರ್ ಅಂತ ನಾನು ಕೇಳಿಲ್ಲ. ಅವ್ರು ಹೇಳಿದ್ರು ಹೊಡ್ಕೊಳ್ದು ಅನ್ಅಥರೈಸ್ಡ್ ಆಗ್ತದ ಕೆಲಸ, ನೀವು ಮಾಡಿಕೊಡಂಗಲ್ಲ, ಮುಂದೆ ನಿಮ್ಗೆ ಸಮಸ್ಯೆ ಆಗತ್ತ, ನಾವೇ ಬಂದು ನಿಮ್ಗೆ ಅದನ್ನ ತೊಂದರೆ ಮಾಡ್ಬೇಕಾಗತ್ತ ಅಂದಾಗ ನಾ ಹೇಳಿದೆ ಸರ್ ಇನ್ನ 1 ತಿಂಗಳು ಬಿಟ್ಟು 2 ತಿಂಗಳಲ್ಲಿ ಪ್ರೊಸೀಜರ್ ಪ್ರಕಾರ ನಮ್ಮ ಊರಿಗೆ ಕಾಯಂ ಆಗಿ ನಮ್ಗೆ ನೀರ್ ಹಾಸ್ಕೊಡ್ಬೇಕಂತ ಹೇಳಿದ್ದಕ್ಕೆ ಎಲ್ಲಾ ಈ ಫೈಲ್ ಆಲ್ರೆಡಿ DC ಸಾಹೇಬ್ರಿಂದ ಆಲ್ಮಟ್ಟಿಗೂ ಸಾಹೇಬ್ರು ನೋಡ್ರಿ ಹೊಸದಾಗಿ ಹೋಗಿದ್ದೆ, ಅದೇ AW ಸಾಹೇಬ್ರು ತಮ್ಮ ಮನೆಗೆ ಕರ್ಕೊಂಡೋಗಿ ತಮ್ಮ ಬುತ್ತಿನೇ ಉಣಿಸಿ ಕಳಿಸಿದ್ರು, ಇದನ್ನ ಮಾಡೇ ಕೊಡ್ತೀನಿ ಅಂತ ಹೇಳಿ ತಮ್ಮ ಮನೆಗೆ ಕರ್ಕೊಂಡೋಗಿ ಊಟ ಮಾಡಿಸಿ ಕಳಿಸ್ಯಾರ. ಈ ನೀರನ್ನ ತುಂಬು ವ್ಯವಸ್ಥೆ ನಾನು ಮಾಡೇ ಮಾಡ್ತೀನಿ. ಇನ್ನು 15 ಬೇಡ 20 ದಿನದಾಗ ಪ್ರೊಸೀಜರ್ ಪ್ರಕಾರನೇ ನಾನು ಅಧಿಕಾರಿಗಳನ್ನ ಹಿಡ್ಕೊಂಡೆ ಈ ಕೆಲಸ ಮಾಡಿ ನೀರು ಹಾರಿಸಿ ಇನ್ನೊಂದು ನಿಮ್ಮ ಒಂದು ಆಫೀಸಿಗೆ ಬಾಗಿನ ಕಾರ್ಯಕ್ರಮ DC ಅವ್ರ ಸಾಹೇಬ್ರಿಗೂ ಭೇಟಿ ಆಗಿದ್ದೀನಿ. ಆ ಸಾಹೇಬರು ಸಹ ನಾವು ಡೇಟ್ ಕೊಡ್ತೀನಿ, ಆ ಡೇಟಿಗಾಗಿ ಬರಕತ್ತೆ ಅಂತಿದ್ರು. 2 ಸಲ ಹೋದೆ, 2-3 ಸಲ ಹೋದ್ರು ಸಹ DC ಅವರು ಸಿಗ್ಲಿಲ್ಲ. ನಾನು ಏನೋ ಒಂದು ಅಲ್ಲಿ ಒಂದು BG ಇದ್ದದಕ್ಕೆ ಸಿಗದಿಲ್ಲ. ಅದಕ್ಕೆ ಸಾಹೇಬ್ರು ಅವ್ರ PA ಕೇಳ್ಕೊಂಡು ಇಲ್ಲ ಸರ್ ನಾನು ಆಲ್ರೆಡಿ ಒಂದು ಉದ್ಘಾಟನೆ ಆ ಧರ್ಮಸ್ಥಳ